ವೆಹಿಕಲ್ ಏನು ಹೈವೇಲಿ ಇದೆ ಅವ್ರು ಬಂದು ಯಾರು ಬರಲ್ಲ ವೆಹಿಕಲ್, ಅವ್ರು ಬರೋದು ಪೊಲೀಸರು ಬೇರೆ ಕ್ರೈಮ್ ವೆಹಿಕಲ್ ಕರೆಸೋ ಸಮಸ್ಯೆ ಆಗ್ತಾ ಇದೆ. ಟೋಲ್ ವೆಹಿಕಲ್ ಫೋನ್ ಮಾಡಿದ್ರು ಯಾರು ಬಂದು ರಿಪ್ಲೈ ಮಾಡಲ್ಲ, ರೀಸನ್ ಅವ್ರು ಯಾರು ಬಗ್ಗೆ ಮಾತಾಡಲ್ಲ. ಇಲ್ಲ, ಹೋದ ವಾರ ವಾಟರ್ ಲಾಗಿಂಗ್ ಆದಾಗ ಕನ್ಸೆಷನರ್ನೇ ಕರೆದಿದ್ದೀವಿ, NHAI ಏನು ಕಾಂಟ್ರಾಕ್ಟ್ ಇದ್ದಾರೆ ಕರೆದ್ಬಿಟ್ಟು ಅವ್ರು ಹೇಳಿದ್ದೀವಿ ಟೋಯಿಂಗ್ ವೆಹಿಕಲ್ ಅವ್ರು ಆತೆ ಕರ್ತವ್ಯ ಅವ್ರಿಗೆ ಇಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಯೂಸ್ ಮಾಡ್ತೀವಿ, ತಾವೆಲ್ಲ ನಿಜ, ನಾವು ಕೂಡ ಬೇರೆಯವರು ಅವಲಂಬಿಸವಾಗಿದ್ದೀವಿ. ಈಗ ತುರ್ತಾಗಿ ತೆಗಿಯಕ್ಕೆ ಮಾಡಿದ್ವಿ. ಮತ್ತೆ ಏನಾದ್ರು ಆಕ್ಸಿಡೆಂಟ್ ಆದರೆ ಎಲ್ಲರಲ್ಲೂ ಮನವಿ 112ಗೆ ದಯವಿಟ್ಟು ಡೈಲ್ ಮಾಡಿ ಫೋನ್ ಮಾಡಿ. ತಾವು ಹೆಸರು ವಿಳಾಸ ಏನು ಹೇಳಬೇಕಾಗಿಲ್ಲ, ತಾವು ಬರೀ ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಏನಾಗಿದೆ ಅಂತ ಹೇಳಿದ್ರೆ ಸಾಕು, ನಮ್ಗೆ ಗೊತ್ತಾಗುತ್ತೆ. ತಾವು 112ಗೆ ದಯವಿಟ್ಟು ಡೈಲ್ ಮಾಡಬೇಕು ಅಂತ ನಾನು ಖಂಡಿತವಾಗ್ಲೂ ಅವ್ರು ಮಾಡ್ತಾ ಇದ್ದೀವಿ. ಈಗ ಪೊಲೀಸರು ಎಷ್ಟು ಅಂತ ಮಾಡ್ತಾರೆ, IOR ಸ್ವಲ್ಪ ಸಪೋರ್ಟ್ ನೀವು ಹೇಳಿ ಅರ್ಥ ಇತ್ತು. ಇನ್ನೂ ತುರ್ತಾಗಿ ನಾವು ಸ್ಪಂದಿಸೋದಕ್ಕೆ ವ್ಯವಸ್ಥೆ ಪ್ರಕಾರ ಸೆಲ್ಫ್ ಆಕ್ಸಿಡೆಂಟ್ UDR ಮಾಡಬೇಕು. ಬಟ್ ಅದರಿಂದ ಅನಾನುಕೂಲನೇ ಜಾಸ್ತಿ ಅಲ್ವಾ? ಸೆಲ್ಫ್ ಆಕ್ಸಿಡೆಂಟಿಂದ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡಿದ್ರೆ ಇನ್ಶೂರೆನ್ಸ್ ಇದ್ರೆ ಕ್ಲೇಮ್ ಆಗುತ್ತೆ. ಒಂದು ವೇಳೆ ಇನ್ಶೂರೆನ್ಸ್ ಇಲ್ಲಂದ್ರೆ ಕ್ಲೇಮ್ ಆಗೋದೇ ಇಲ್ಲ UDR ಆಗಿ ಮಾಡಿದ್ರೆ. ಈ ಹಿಂದೆ 2017-18 ಮಾಡ್ತಾ ಇದ್ರು, ಬಟ್ ಅವ್ರಿಗೆ ಆಕ್ಸಿಡೆಂಟಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಆಗೋದೇ ಇಲ್ಲ UDR ಮಾಡ್ಕೊಂಡು. ಅದಕ್ಕೆ ನಾವು ಸೆಲ್ಫ್ ಆಕ್ಸಿಡೆಂಟ್ ಕೇಸ್ ಅಂತ ಮಾಡ್ತೀವಿ. ಒಂದು ವೇಳೆ ಅವರು ಕುಡಿದಿದ್ರೆ ಆವಾಗ ಅವ್ರಿಗೆ ಇನ್ಶೂರೆನ್ಸ್ ಯಾವುದು UDR ಆಗಲಿ ಯಾವುದೇ ಕ್ಲೇಮ್ ಆಗೋದಿಲ್ಲ. ಬಟ್ ಸಹಜವಾಗಿ ಸೆಲ್ಫ್ ಆಕ್ಸಿಡೆಂಟ್ ಆಗೋದ್ರಿಂದ ಈ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕ್ಲೇಮ್ ಆಗೋದು ಆಕ್ಸಿಡೆಂಟ್ ಅಂತ ಕೇಸ್ ಮಾಡಿದ್ರೆ ಮಾತ್ರ, ಇಲ್ಲಾಂದ್ರೆ ಅವ್ರಿಗೆ ಏನು ಕ್ಲೇಮ್ ಮಾಡೋದು. MS ಪಾಳ್ಯ ಜಂಕ್ಷನ್ ತಾವು ಹೇಳಿದಂಗೆ ತಮಗೆ ಗೊತ್ತು, ಬಹಳ ನ್ಯಾರೋ ರಸ್ತೆ ಇದೆ, ಮತ್ತು 5 ಜಂಕ್ಷನ್ ಅಲ್ಲಿ ರಸ್ತೆ ಅಲ್ಲಿ ಬರುತ್ತೆ. ಆ ಜಂಕ್ಷನ್ ಅಲ್ಲಿ ನಾವು ಕೂಡ ಏನು ಮಾಡ್ಬೋದು ನೋಡ್ತೀವಿ. ಅದಕ್ಕೆ ಒಂದೇ ಪರಿಹಾರ ಅದು ಅಗಲೀಕರಣ ಆಗ್ಬಿಟ್ಟು, ಅಗಲೀಕರಣ ಅಲ್ಲಿ ಆಗೋದು ನನಗೆ ಡೌಟು. ಬಟ್ ಸಿಗ್ನಲಿಂಗ್ ಸಿಸ್ಟಮ್ ಅದು 50 ಜಂಕ್ಷನ್ ಅಲ್ಲಿ ಅದೊಂದು ಮಾಡಿಸ್ತಾ ಇದ್ವಿ, ಅದರಿಂದ ಸ್ವಲ್ಪ ಪರಿಹಾರ ಆಗ್ತದೆ.